ಕಾಮುಕರ ಮನಸ್ಥಿತಿ ಯಾವ ರೀತಿ ಇರುತ್ತದೆ ಹುಷಾರಿಗಿರಿ ಎಂದು ಸರ್ಕಾರ ಆಗಾಗ್ಗೆ ತಿಳಿ ಹೇಳುತ್ತಿರುತ್ತದೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುದ್ದಂಗುಡಿ ಪುಟ್ಟ ಕಂದಮಳ ಮೇಲೆ ಶಿವನಗೌಡ ಎಂಬ ವ್ಯಕ್ತಿ ಅತ್ಯಾಚಾರ ಎಸಗಿದ್ದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮಾನ್ವಿ ತಾಲೂಕಿನ ಮುದ್ದಂಗುಡಿ ಗ್ರಾಮದ ಪುಟ್ಟ ಕಂದಮ್ಮ ಪೋತ್ನಾಳ ಗ್ರಾಮದ ರಾಜು ತಾಳಿಕೋಟೆಯವರ ವಿದ್ಯಾಭಾರತಿ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿದ್ದಳು. ಇನ್ನು ಪೋಷಕರು ಬಂದ ನಂತರ ಮಕ್ಕಳನ್ನು ಹೊರಗಡೆ ಕಳುಹಿಸಬೇಕು. ಆದರೆ ಪೋತ್ನಾಳ ಗ್ರಾಮದಲ್ಲಿರುವಂತಹ ವಿದ್ಯಾಭಾರತಿ ಶಾಲೆಯ ಸಿಬ್ಬಂದಿ ಅತ್ಯಾಚಾರಕ್ಕೆ ಒಳಗಾದ ಪುಟ್ಟ ಕಂದಮ್ಮಗಳಿಗೆ ಸಂಬಂಧಿಕರಿಲ್ಲದಿದ್ದರೂ ಕೂಡ ಶಿವನಗೌಡರೊಂದಿಗೆ ಬೈಕ್ನಲ್ಲಿ ಕಳುಹಿಸಿದ್ದರಿಂದ ಈ ಅವಘಡ ಸಂಭವಿಸಿದೆ ಎಂದು ಪೋಷಕರ ಆರೋಪವಾಗಿದೆ. ಡೈಲಿ ಹೋಗಂಗೆ ಸ್ಕೂಲಿಗೆ ಹೋಗ್ಯಾಳ್ರಿ, ನಿಮ್ಮಪ್ಪ ನಿಮ್ಮಮ್ಮ ಕರಿತಾರಂತಂದು ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ಯಾನ್ರಿ. ಈ ಥರ ಆಚಾರ ಮಾಡ್ಯಾನ್ರಿ. 2ನೇ ಕ್ಲಾಸರಿಗೆ 8ನೇ ಹುಡುಗಿಯರಿಗೆ ಈ ಥರ ಮಾಡಿದ್ರಿ. ಹಂಗೆ ರೀ ಇದೇ ಥರ ಯಾವ ಹುಡುಗಿ ಥರ ಮಾಡಬೇಡ್ರಿ. ಆದ್ರೆ ಸಣ್ಣ ಹುಡುಗಿರಿ ಇದೇ ಥರ ಈ ಸಣ್ಣ ಹುಡುಗಿ ಮಾಡ್ಯಾರಿ, ದೊಡ್ಡವ್ರಿಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸ್ಕೂಲರಿಗೆ ಕೂಡ ತಗೋಬೇಕ್ರಿ. ಅವರು ಈಗ ಪರ್ಮಿಷನ್ ಇಲ್ಲಾರ, ತಂದೆ ತಾಯಿ ಇಲ್ಲಾರ ಕರ್ಕೊಂಡು ಹಿಂಗೆ ಮಾಡ್ಯಾರ್ರಿ. ಅವ್ರಿಗೆ ಹೇಳಿ ಪರ್ಮಿಷನ್ ತಗೋಬೇಕ್ರಿ. ಅವ್ರದ್ದು ಕೂಡ ಗಲ್ಫ್ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಅತ್ಯಾಚಾರಕ್ಕೆ ಒಳಗಾದ ಪುಟ್ಟ ಕಂದಮ್ಮಳನ್ನ ಪೋಷಕರು ಮಾನ್ವಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ರಾಯಚೂರು ರೇಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು, ಪೊಲೀಸ್ ಇಲಾಖೆ ಸಿಬ್ಬಂದಿ ತನಿಖೆಯನ್ನು ನಡೆಸಿ ಆರೋಪಿ ಶಿವನಗೌಡ ಅವರನ್ನು ಬಂಧಿಸಿ ಮಾನ್ವಿ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.